ಸಂವಾದ ಯೂತ್, ಇದು ಪಿಸುಗುಡುವ ಹೃದಯಗಳು, ಜಿನುಗುಡುವ ನೆನಪುಗಳು. ಸಂವಾದ ಯೂತ್, ಇದು ಜಿನುಗುಡುವ ಹೃದಯಗಳು, ಪಿಸುಗುಡುವ ನೆನಪುಗಳು. ಸಂವಾದ ಯೂತ್, ಇದು ಪಿಸುಗುಡುವ ಹೃದಯಗಳು, ಜಿನುಗುಡುವ ನೆನಪುಗಳು. ಸಂವಾದ ಯೂತ್, ಇದು ಪಿಸುಗುಡುವ ಹೃದಯಗಳು, ಜಿನುಗುಡುವ ನೆನಪುಗಳು. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮತ್ತೊಂದು ಸಮುದಾಯ ಬಾನುಲಿ ಕೇಂದ್ರ ಸಂವಾದ ಯೂತ್, ಇದು ಪಿಸುಗುಡುವ ಹೃದಯಗಳು, ಜಿನುಗುಡುವ ನೆನಪುಗಳು. ನಾನು ನಿಮ್ಮ ರೇಡಿಯೋ ಗೆಳೆಯ ಮಂಜು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೀದಿ ನಾಯಿಗಳ ಸಾವು ಮತ್ತು ಪರಿಸರ ಮಾಲಿನ್ಯ, ಈ ವಿಷಯಗಳ ಕುರಿತು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮೊಂದಿಗೆ ಅದೆಷ್ಟೋ ಪ್ರಾಣಿ ಪಕ್ಷಿಗಳು ಜೊತೆಗೇನೆ ಜೀವನ ಸಾಗಿಸುತ್ತಿವೆ. ಅವುಗಳಲ್ಲಿ ಮನುಷ್ಯನಿಗೆ ಅತ್ಯಂತ ಹತ್ತಿರವಾದ ಮತ್ತು ಸ್ನೇಹಜೀವಿ ಎಂದೇ ಹೇಳಲ್ಪಡುವ ಪ್ರಾಣಿ ಎಂದರೆ ನಾಯಿ. ನಾವೆಲ್ಲರೂ ನೋಡೇ ಇರ್ತೀವಿ, ರಸ್ತೆಗಳಲ್ಲಿ ಅದೆಷ್ಟೋ ನಾಯಿಗಳು ಅಪಘಾತಕ್ಕೀಡಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು, ಜೊತೆಗೆ ಈ ಸತ್ತಂತ ನಾಯಿಗಳ ದೇಹದಿಂದ ಬರುವ ದುರ್ವಾಸನೆಯಿಂದಾಗಿ ಇವತ್ತು ಪರಿಸರವೂ ಸಹ ಮಾಲಿನ್ಯಕ್ಕೀಡಾಗಿದೆ. ಆದರೆ ಸರ್ಕಾರ ಮತ್ತು ಪ್ರಾಣಿ ದಯಾ ಸಂಘದವರು ಈ ಬಗ್ಗೆ ಯಾವುದೇ ರಕ್ಷಣಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಹಾಗಾದ್ರೆ ಬನ್ನಿ ಈ ವಿಷಯದ ಕುರಿತು ಸಾರ್ವಜನಿಕರು ಏನ್ ಹೇಳ್ತಾರೆ ಅಂತ ಕೇಳೋಣ. ಇವಾಗ ನಾಯಿ ಒಂದು ಸ್ನೇಹಜೀವಿಯಾಗಿ ಇಟ್ಕೊಂಡು ಅದೆಲ್ಲ ಒಂದು ರೀತಿಯಲ್ಲಿ ಈಗ ರೋಡಲ್ಲಿ ಸತ್ ಬಿದ್ದಿದೆ ಅಂತಂದ್ಮೇಲೆ ಪರಿಸರನೂ ಕೂಡ ಒಂಥರ ದುರ್ವಾಸನೆ ಬರುತ್ತೆ. ಅದನ್ನ ನೀವು ಒಬ್ಬ ಕಾಮನ್ ಪೀಪಲ್ ಆಗ ನಾಯಿನ ತರ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಎಂತವ್ರಿಗೂ ನಮ್ಮಲ್ಲಿ ಅಂತವ್ರಿಗೂ ಕರುಣೆ ಬರೇ ಬರುತ್ತೆ. ನಾಯಿ ಎಲ್ಲ ಪ್ರತಿಯೊಂದು ಜೀವಿನೂ ಅಷ್ಟೇ. ಏನಾದ್ರು ಆಯ್ತು ಅಂದ್ರೆ ಅಯ್ಯೋ ಅನ್ಸುತ್ತೆ. ಸಡನ್ನಾಗಿ ಏನೋ ಅಡ್ಡ ಬಂತಂದ್ರೆ ಗಡಿಯಲ್ಲಿ ಹೋಗಿ ಏನ್ರಲ್ಲೇ ಆಗ್ಲಿ ಏನೋ ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅಯ್ಯೋ ಈ ಪಾಪನೇ ಅಂತಿದೆ. ನಾಯಿ ಆಗ್ಲಿ, ಒಂದು ಕೋಳಿನೇ ಆಗ್ಲಿ, ಒಂದು ಬೆಕ್ಕು ಏನೇ ಆಗ್ಲಿ, ಅಂತವ್ರಿಗೂ ಅದು ಬರೇ ಬರುತ್ತೆ. ಅದೇ ಆತರ ಬರ್ದಿದಂಗೆ ಇರ್ಬೇಕು ಅಂದ್ರೆ ಬಿಬಿ ಹೇಳ್ದಂಗೆ ಅದ್ರ ಇದು ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡ್ಬೇಕು. ಓಕೆ ಸರ್, ತುಂಬಾ ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ರಮೇಶ್ ಅಂತ. ಸರ್ಕಾರದಿಂದ ಯಾವ್ದು ಬರಲ್ಲ. ಈಗ ಮನುಷ್ಯರನ್ನೇ ನೋಡಲ್ಲ, ಬಿದ್ದಾರನ್ನ ಸರ್ಕಾರದ ನಾಯಿ ನೋಡ್ತಾರೆ. ಹೌದು, ಇವಾಗ ಯಾಕಂದ್ರೆ ರೋಡಲ್ಲಿ ಈಗ ಸಾಯೋದ್ರಿಂದ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕೂಡ ಆಗುತ್ತೆ. ಅದರಿಂದ ಆಗತ್ತೆ, ಇಲ್ಲ ಅಂತ ಇಲ್ಲ. ಕಷ್ಟ ಇವತ್ತಿನ ಇದ್ರಲ್ಲಿ ಇಲ್ಲ, ಸರ್ಕಾರದಲ್ಲಿ ಅವೆಲ್ಲ ಇಲ್ಲ. ಈಗಿನ ಸರ್ಕಾರ ಅವ್ರಿಗೆ ಸಾಲದು, ಇನ್ನು ಜನಗಳಿಗೆ ಇನ್ನೇನ್ ನೋಡ್ತಾರ. ನಾಯಿಗಳನ್ನ ನೋಡೋಂತ ಸೀನೇ ಇಲ್ಲ. ಅವರೇ ಮೇಲಾಡ್ಕೊಂಡು ಆದ್ರೂ ತಲೆ ಕೆಡ್ಸ್ಕೊಳಲ್ಲ ಅಂತ ಜನಗಳು ಈಗ ರಾಜಕೀಯದ ಆತರ. ಇವಾಗ ನಾಯಿ ಸತ್ತಿದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದು ತಕ್ಷಣ ನೋಡಿದಾಗ? ಆತರ ಅದಕ್ಕೆಂತ ಒಂದ್ ಇರ್ಬೇಕು, ಒಂದ್ ಸಮಿತಿ ಅಂತ ಇದ್ರೆ ಚಂದ. ಗೌರ್ಮೆಂಟ್ ಅಲ್ಲಿ ಒಂದು ರೂಲ್ ಮಾಡಬೇಕು. ಮಾಡಿದ್ರೆ ಅದೊಂದು ಸೇಫ್ಟಿ ಚೆನ್ನಾಗಿರುತ್ತೆ. ಅದು ಮನುಷ್ಯರಿಗೆ ತಾನೇ ಅನುಕೂಲ. ಹೌದು, ಆತರ ನಾಯಿ ಜೀವಕ್ಕೂ ಕೂಡ ಒಂದು ರೀತಿ ರಕ್ಷಣೆ ಆಗುತ್ತೆ. ಜೊತೆಗೆ ಪೊಲ್ಯೂಷನ್ ಏನಾಗುತ್ತೆ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಅದಕ್ಕೋಸ್ಕರ ಒಂದು ಸೇವಾ ಸಮಿತಿ ಒಂದು ಬಿಟ್ರೆ ಒಳ್ಳೇದು. ಒಂದೊಂದು ಇದ್ರಲ್ಲೂ ಈಗ ಯಲಹಂಕ, ಈಗ ಉಪನಗರ, ಆ ಏರಿಯಾದಲ್ಲಿ ಒಂದೊಂದು ಬ್ರಾಂಚ್ ಆಫೀಸ್ ಓಪನ್ ಮಾಡಿದ್ರೆ ಒಳ್ಳೇದು. ಅದೇ ತಗೊಂಡೋಗಿ ಮತ್ತೆ ಹಂಗೆ ಬರ್ನ್ ಮಾಡೋದಕ್ಕೆ ಡೈರೆಕ್ಟ್ ಬರ್ನ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಹೌದು, ಬರ್ನಿಂಗ್ ಮಾಡಿ ಕಂಪ್ಲೀಟ್ ಮಾಡಿ ಕೈ ಬಿಟ್ಬಿಡೋದು ಅಷ್ಟೇ. ಆ ತರದೊಂದು ಮಾಡಬೇಕು, ಗೌರ್ಮೆಂಟ್ ಇಂದ ಒಂದು ಅನುಕೂಲ ಮಾಡಬೇಕು, ಒಳ್ಳೇದು. ಪೊಲ್ಯೂಷನ್. ಸರ್, ನಿಮ್ಮ ಹೆಸರು ಸರ್? ಚಂದ್ರ ಅಂತ ಹೇಳಿ. ಚಂದ್ರ, ಥ್ಯಾಂಕ್ ಯು ಸರ್. Shantila. Actually, I am dead against killing it has life like us only. Yeah. So you should not kill. But the government at the same time, they should look after these dogs. These street dogs, they have to keep one place like where they have to collect these street dogs, give them medicine for see that. And there are many who wants to help this, stop this cruelty towards animals. So people who voluntarily come, they can take about 5, 10 dogs care. Let that dog be there only. But let them give monetary help to the government little, so that those dogs can be saved. Thank you. ಏನೋ ಸಾಯಿಸಬಾರ್ದು ಅಷ್ಟೇ. ನಾವು ಅವ್ರನ್ನ ಏನಾದ್ರು ಅದಕ್ಕೊಂದು ದಾರಿ ನೋಡಿ ಅದಕ್ಕೆ ಒಳ್ಳೆ ಇದ್ ಮಾಡ್ಬೇಕು. ನಮ್ ತರ ನಮ್ಮ ಮನಸ್ಸರಿಗೆ ಇವಾಗ ನಮಗ್ ಕಾಯಿಲೆ ಬಂದ್ರು ಯಾರನ್ನ ಇದ್ ಮಾಡಿದ್ರೆ ಅದೇನ್ ಸಾಯಿಸೋದಿಲ್ವಲ್ಲ, ಅವಕ್ಕೂ ಒಂದು ಹಿಂಸೆ ಮಾಡಬಾರ್ದು. ಕೆಲವರೆಲ್ಲ ಅದೇ ಇಂಜೆಕ್ಷನ್ಗಳೆಲ್ಲ ಹಾಕಿ ಸಾಯಿಸಿ ಲಾರಿಗಳ ತಗೊಂಡಾಗ ಅವೇನ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅದನ್ನೆಲ್ಲ ಅವಾಗೆಲ್ಲ ಒಂದ್ 2 ವರ್ಷದಿಂದ ಅದೇ ರೀತಿ ಮಾಡಿದ್ರು. ಯಾರನ್ನ ಹುಡುಗರನ್ನ ಕಡ್ದೈತೆ ಅನ್ಬಿಟ್ಟು ಎಲ್ಲ ಡಂಪ್ಗಳ BBMP ಎಲ್ಲ ತಗೊಂಡೋದ್ರು. ಅವ್ ಏನ್ ಮಾಡ್ತಾರೆ ಏನ್ ಕತೆನೋ. ಅಂದ್ರೆ ಇವಾಗ ನಮ್ ಜೊತೆಲಿ ಬದುಕ್ತಿರೋ ನಾಯಿಗೆ ರಕ್ಷಣೆ ಇಲ್ಲ. ರಕ್ಷಣೆ ಇಲ್ಲ. ಅದಕ್ಕೆ ಸರ್ಕಾರದಿಂದ ಏನಾದ್ರು ಒಂದು ರಕ್ಷಣೆ ಒದಗಿಸ್ಕೊಡ್ಬೇಕು ಅಷ್ಟೇ. ಓಕೆ ಸರ್, ನಿಮ್ಮ ಹೆಸರು ಸರ್? ತಿಪ್ಪೇಶ್. ಥ್ಯಾಂಕ್ ಯು ಸರ್. ಹುಟ್ಟು ನಿಗದಿತ ಸಾವು ಖಚಿತ ನೋಂದಣಿಯೇ ಜೀವಿತ. ಹುಟ್ಟು ನಿಗದಿತ ಸಾವು ಖಚಿತ ನೋಂದಣಿಯೇ ಜೀವಿತ. ನೀವೇನೋ ಹೀಗೆ ಹೇಳ್ತೀರಾ, ಆದ್ರೆ ಹೇಗ್ ಮಾಡಿಸೋದು, ಯಾಕೆ ಜನನ ನೋಂದಣಿ ಮಾಡಿಸಬೇಕು ಅಂತ ತಿಳ್ಕೋಬೇಕಾದ್ರೆ ಹತ್ತಿರದ ಗ್ರಾಮ ಲೈಕಿಗರನ್ನು ಸಂಪರ್ಕಿಸಿ. ಮುನೇಗೌಡ ಅಂತೇಳಿ
IDB ಬ್ಯಾಂಕ್ ಅಲ್ಲಿ ಯೂನಿಟ್ ಮ್ಯಾನೇಜರ್ ಆಗಿದೆ ಯಲಹಂಕ ಬ್ರಾಂಚ್ ಅಲ್ಲಿ. ಈ ಬೀದಿ ನಾಯಿಗಳು ಬೀದಿಯಲ್ಲಿ ಗಾಡಿಗಳಿಗೆ ಅದು ಇದಕ್ಕೆ ಸಿಗಾಕೊಂಡು ಸತ್ತು ತುಂಬಾನೇ ಪೊಲ್ಯೂಷನ್ ಆಗುತ್ತೆ. ಅಷ್ಟೇ ಅಲ್ಲ, ಅದರಿಂದಾಗಿ ಎಷ್ಟೋ ನಾಯಿಗಳು ಮನುಷ್ಯನ ಮೇಲೆಲ್ಲ ಎಗುತ್ತೆ. ಹೌದು, ಅನಾವಶ್ಯಕವಾಗಿ ಮನುಷ್ಯನ ಕಚ್ಚೋದು ಅವೆಲ್ಲ ಮಾಡುತ್ತೆ. ಎಷ್ಟೋ ಪ್ರಾಣಿ ಮಕ್ಕಳನ್ನು ಸಾಯಿಸ್ಬಿಟ್ಟಿದಾವೆ. ಅದ ತಡೆಗಟ್ಟಬೇಕಪ್ಪ ಅಂದ್ರೆ ಸರ್ಕಾರ ಅದಕ್ಕೊಂದು ಸರಿಯಾದಂತ ದಾರಿ ರೂಪಿಸಬೇಕು. ಈ ಪ್ರಾಣಿ ದಯಾ ಸಂಘದವ್ರು ಏನ್ ಮಾಡ್ತಾವ್ರ ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಪ್ರಾಣಿ ಸಾಯೋದಕ್ಕೆ ಮಾತ್ರ ಬರೀ ಅಡ್ಡ ಬರ್ತಾವ್ರೆ ಹೊರತು ಬಿಟ್ರೆ ಅದರಿಂದ ಆಗ್ತಿರೋ ಅನಾಹುತಗಳನ್ನ ತಡೆಯೋದಕ್ಕೆ ಯಾವ ಪ್ರಾಣಿ ದಯಾ ಸಂಘದವರು ಬರ್ತಾ ಇಲ್ಲ. ಯಾವಾಗ ಒಂದು ಪ್ರಾಣಿ ಯಾರೋ ಸಾಯಿಸ್ಬಿಟ್ರು ಅಥವಾ CMC ಅವರು ಅಥವಾ BBMP ಅವರು ನಾಯಿಗಳನ್ನ ಬೀದಿ ನಾಯಿಗಳನ್ನ ಸಾಯಿಸ್ರಿ ಅಂತ ಬಿಟ್ಟಿದ್ರು. ಅದಕ್ಕೆ ಏನ್ ಮಾಡಿದ್ರು, ಪ್ರಾಣಿ ದಯಾ ಸಂಘದಲ್ಲಿ ಏನ್ ಮಾಡಿದ್ರು, ಪ್ರಾಣಿಗಳು ಅವಕ್ಕೂ ಜೀವ ಇದೆ ಅದಕ್ಕೂ ಸಾಯಿಸಬಾರ್ದು ಹಂಗೆ ಅಂತ ಅಡ್ಡ ಬಂದ್ರು. ಮತ್ತೆ ಪ್ರಾಣಿ ದಯಾ ಸಂಘದಲ್ಲಿ ಏನ್ ಮಾಡ್ತಾವ್ರ ಹಂಗಾದ್ರೆ ಅದರಿಂದ ಆಗ್ತಿರೋ ಅನಾಹುತನ ತಪ್ಪಿಸ್ತಾ ಇಲ್ಲ. ಅಂದ್ರೆ ಸರ್, ಈಗ ಪ್ರಾಣಿಗಳು ಸಾಯ್ತವೆ ಅಂದ್ರೆ ಈಗ ಗಾಡಿಗಳೆಲ್ಲ ಆಕ್ಸಿಡೆಂಟ್ ಆಗಿ ಸಿಕ್ಕಿ ಸಾಯ್ತವೆ. ಹೌದು, ಅದರ ಸಾಯೋದ್ರಿಂದ ಅವು ಕೂಡ ತಮ್ಮ ಜೀವಗಳನ್ನ ಕಳ್ಕೊಳ್ಳುತ್ತೆ. ಇದಕ್ಕೆ ಏನಾದ್ರೂ ಒಂದು ಸರ್ಕಾರ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಟ್ರೆ ಅವುಗಳ ಜೀವನೂ ಕೂಡ ಸುರಕ್ಷಿತವಾಗಿರುತ್ತೆ. ಜೊತೆಗೆ ಪರಿಸರ ಮಾಲಿನ್ಯ ಏನಾಗ್ತಿದೆ ಅದನ್ನು ಕೂಡ ತಡೆಗಟ್ಟುವ ರೀತಿ ಸರ್ಕಾರ ಏನಾದ್ರೂ ಒಂದು ಯೋಜನೆ ತಗೋಬೇಕು ಅಂತ ನೀವು ಹೇಳ್ತಿದ್ರಲ್ವಾ? ಹೌದು, ಅದಕ್ಕೆ ಸರ್ಕಾರದವರು ಈಗ ಬೇರೆ ತರ ಅದಕ್ಕೆ ಅವಕ್ಕೆ ನಾಯಿಗಳನ್ನ ಬೀದಿ ನಾಯಿಗಳನ್ನ ತಗೊಂಡು ಊರಾಚೆ ಎಲ್ಲರೂ ಒಂದ್ ಕಡೆ ಜಾಗದಲ್ಲಿಟ್ಟು ಅವಕ್ಕೆ ಪೋಷಣೆ ಮಾಡಿಸ್ಬೇಕು, ಅವು ಬದುಕಿರೋ ತನಕ. ಮತ್ತೆ ಅದರಿಂದ ಮತ್ತೆ ಮಕ್ಕಳಾಗದೆ ಮರಿಗಳಾಗದ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ಆತರ ಮಾಡಿದಾಗ ಅಟ್ಲೀಸ್ಟ್ ಅವು ಮುಂದೆ ಮತ್ತೆ ಎಕ್ಸ್ಟ್ರಾ ಜಾಸ್ತಿ ನಾಯಿಗಳಾಗೋದಿಲ್ಲ. ಈಗ ಮನೇಲಿ ಸಾಕಿರೋ ನಾಯಿಗಳು ಅವ್ರಿಗೆ ಯಾರು ಬೇಕೋ ಅವರು ತಗೊಂಡೋಗ್ತಾರೆ, ಅದನ್ನ ಕ್ರಾಸ್ ಮಾಡಿಸ್ಕೊಂತಾರೆ, ಅವಾಗ ಮರಿಗಳು ಬೇಕೋ ಮಾಡಿಸ್ಕೊಂತಾರೆ. ಆದ್ರೆ ಬೀದಿ ನಾಯಿಗಳು ಅನಾವಶ್ಯಕವಾಗಿ ಮರಿಗಳು ಹಾಕೋದ್ರಿಂದ ಬೀದಿ ನಾಯಿಗಳ ಸಂತತಿ ಜಾಸ್ತಿ ಆಗುತ್ತೆ. ಅದನ್ನ ಹೆಂಗೆ ಇವಾಗ ಒಂದು ಸತಿ ಮಾಡಿದ್ರು ಅದನ್ನ ಅವಕ್ಕೆ ಮತ್ತೆ ಮರಿಗಳಾಗದೇ ಇರೋ ರೀತಿಯಲ್ಲಿ ಆಪರೇಷನ್ ಮಾಡೋದಕ್ಕೆ ಅದನ್ನ ಮತ್ತೆ ತಡೆಗಟ್ಬಿಟ್ರು ಬೇಡ ಅಂತೇಳಿ. ಅದು ಮಾಡಬಾರ್ದು, ಆತರ ಮಾಡಬಾರ್ದು. ಆತರ ಮಾಡಿ ಈಗಿರೋ ನಾಯಿಗಳನ್ನ ತಗೊಂಡೋಗಿ ಎಲ್ಲರೂ ಬೇರೆ ಕಡೆ ಒಂದ್ ಕಡೆ ಇಟ್ಕೊಬೇಕು. ಅವನ್ನೆಲ್ಲ ಬದುಕಿರೋ ತನಕ ಅವಕ್ಕೆ ಪೋಷಣೆ ಮಾಡ್ಲಿ. ಅವಕ್ಕೂ ಜೀವ ಇದೆ ಅಂತ ನಮಗೂ ಗೊತ್ತಿದೆ, ಅದಕ್ಕೆ ಸರ್ಕಾರಕ್ಕೂ ಗೊತ್ತು, ಅದಕ್ಕೆ ನಮಗೂ ಗೊತ್ತಿದೆ ಜೀವ ಇದೆ ಅಂತೇಳಿ. ನಾವು ಅದರ ಜೀವಕ್ಕೂ ಬೆಲೆ ಕೊಡ್ತೀವಿ. ಹಂಗಂತೇಳಿ ಅದರಿಂದ ಆಗ್ತಿರೋಂತ ಅನಾಹುತಗಳನ್ನ ತಪ್ಪಿಸಬೇಕು ಅಂದ್ರೆ ಅದೊಂದೇ ದಾರಿ ಇರೋದು. ಅಂದ್ರೆ ಸರ್ಕಾರನೇ ಇದಕ್ಕೆ ಒಂದು ಒಳ್ಳೆ ಸರ್ಕಾರದವರು ಮಾಡಲಿಲ್ಲ. ಪ್ರಾಣಿ ದಯಾ ಸಂಘ ಏನ್ ಮಾಡ್ತಾವ್ರ ಹಂಗಾರೆ? ಬರೀ ಸಾಯೋದಕ್ಕೆ ಮಾತ್ರ, ಸಾಯೋದನ್ನ ತಡೆಗಟ್ಟಕ್ಕೆ ಮಾತ್ರ ಪ್ರಾಣಿ ದಯಾ ಸಂಘ ಇರೋದು. ಪ್ರಾಣಿ ದಯಾ ಸಂಘದವ್ರು ಏನಕ್ಕೆ ಹಂಗಾರೆ? ಅವ್ನ ರಕ್ಷಣೆ ಮಾಡೋ ಕೆಲಸ ಅವ್ರದಲ್ವಾ? ಹೌದು. ಬರೀ ಯಾವ್ದಾರ ಆಕ್ಸಿಡೆಂಟ್ ಸತ್ಬಿಟ್ರೆ ಮತ್ತೆ ಬಂದು ಬಾಯ್ ಬಿಡ್ಕೊಂತಾರಲ್ವಾ? ಮತ್ತೆ ಇವಾಗ ಏನ್ ಮಾಡ್ತಾವ್ರೆ ಅವರೆಲ್ಲ? ಎಷ್ಟೊಂದ್ಸತಿ ಮಕ್ಕಳನ್ನ ಕಿತ್ಕೊಂಡು ಕಚ್ಚಿ ಸಾಯಿಸಿದ್ವು. ಅವಾಗ ಏನ್ ಮಾಡ್ತಾರೆ ಪ್ರಾಣಿ ದಯಾ ಸಂಘದವರು? ಆ ತರ ಅನಾಹುತ ತಪ್ಪಿಸ್ಬೇಕಾದ್ರೆ ಅವ್ರ ಕೆಲಸ ಅಲ್ವಾ? ಆ ತರ ತಪ್ಪು ಮಾಡಿದ ನಾಯಿಗಳು ಯಾವ್ದೋ ಒಂದೆರಡು ಸಾಯಿಸ್ಬಿಟ್ರೆ ಮತ್ತೆ ಅದಕ್ಕೆ ಮತ್ತೆ ದೊಡ್ಡದಾಗ ಬರ್ತದೆ ಜೀವ ಇದೆ ಅಂತ ಹೇಳಿ. ಮತ್ತೆ ಜೀವ ಇದೆ ಅಂತ ತಗೊಂಡೋಗಿ ಸಾಕ್ರಿ, ಬೇರೆ ಕಡೆ ಇಡ್ರಿ ಅದನ್ನ ತಗೊಂಡೋಗಿ ಅದಕ್ಕೊಂದು ವ್ಯವಸ್ಥೆ ಮಾಡ್ರಿ. ಅಂದ್ರೆ ನೀವು ಒಟ್ಟಾರೆಯಾಗಿ ಏನ್ ಹೇಳ್ತಿದ್ದೀರಾ ಅಂದ್ರೆ ಈಗ ನಾಯಿಗಳಿಂದ ಮನುಷ್ಯರಿಗೂ ಕೂಡ ತೊಂದರೆ ಆಗ್ತಿದೆ, ಮತ್ತೆ ಅವು ಕೂಡ ತೊಂದರೆಗೆ ಒಳಗಾಗಿದೆ. ಮನುಷ್ಯನ ನಾಯಿಗೆ ಎಷ್ಟು ತೊಂದರೆ ಆಗುತ್ತೆ ಅದ್ರ 10ರಷ್ಟು ನಾಯಿಯಿಂದ ಮನುಷ್ಯನ ತೊಂದರೆ ಆಗ್ತಾ ಇದೆ. ಮನುಷ್ಯನಿಂದ ನಾಯಿಗೆ ತೊಂದರೆ ಆಗ್ತಿರೋದು ತುಂಬಾ ಕಡಿಮೆ. ಏನೋ ಬೈ ಮಿಸ್ಟೇಕ್ ಆಗಿ ಅವಾಗವೇ ಬಂದು ಗಾಡಿ ಸಿಗಾಕೊಂಡು ಸಾಯೋದ್ ಬಿಟ್ರೆ ಯಾವುದೇ ಮನುಷ್ಯನ ಸುಮ್ನೆ ಯಾವ ನಾಯಿ ಮೇಲೆ ಸಾಯಿಸೋದಕ್ಕೆ ಹೋಗೋದಿಲ್ಲ ಅಥವಾ ಯಾವ್ದನ್ನ ಹೊಡಿತಾ ಇಲ್ಲ. ಆದ್ರೂ ಸುಮ್ನೆ ಸಣ್ಣ ಮಕ್ಕಳು ನಾಯಿಗಳು ಬಂದು ಕಿತ್ಕೊಂಡು ತಿಂತಾ ಇದಾವಲ್ಲ, ಅದಕ್ಕೆ ಯಾರು ಜವಾಬ್ದಾರಿ? ಈಗ ಸರ್, ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ತಕ್ಷಣಕ್ಕೆ ದೇಹನ ಪಕ್ಕಕ್ಕೆ ಸರಿಸೋದಿಲ್ಲ, ಕೇರೆ ಮಾಡೋದಿಲ್ಲ. ಆತರ ಮಾಡದೇ ಇರೋದ್ರಿಂದ ಆ ಸತ್ತ ನಾಯಿ ದೇಹ ಏನಿರುತ್ತೆ ಅದರಿಂದ ದುರ್ವಾಸನೆ ಬರುತ್ತೆ. ಇಡೀ ಪರಿಸರ ಪೂರ್ತಿ ಮಾಲಿನ್ಯ ಹೊಂದುತ್ತೆ. ಅಲ್ಲಿ ಹೋರಾಡುವಂತ ಪಬ್ಲಿಕ್ಸ್ಗೆ ಇದ್ರ ಬಗ್ಗೆ ನೀವು ಸರ್ಕಾರ ಅದ್ರ ಬಗ್ಗೆ ಗಮನ ತಗೋಬೇಕು. BBMP ಅವರಾಗ್ಬೋದು ಅಥವಾ ಪ್ರಾಣಿ ದಯಾ ಸಂಘ ಯಾರು ಬೇಕಾರಾಗ್ಬೋದು, ಯಾರೊಬ್ಬರು ಇನಿಷಿಯೇಟಿವ್ ತಗೊಂಡು ಅವರ ಮುಖ್ಯಸ್ಥಿಗೆ ತಗೊಂಡು ಎಲ್ಲೇ ಆಗ್ಲಿ ಈ ತರ ಪ್ರಾಣಿಗಳು ಸತ್ತಾಗ ತಕ್ಷಣ ಬಂದು ಅವಕ್ಕೊಂದು ದಾರಿ ಮಾಡಬೇಕು. ಹೆಂಗೆ ಇವಾಗ ಮನುಷ್ಯ ಸತ್ರೆ ಹೆಂಗೆ ಪೊಲೀಸರು ಬಂದು ತಗೊಂಡೋಗಿ ಹಾಸ್ಪಿಟಲ್ ಸೇರಿಸೋದು ಏನೋ ಮಾಡ್ತಾರೆ, ಅವ್ರು ಸಂಬಂಧಪಟ್ಟವ್ರಿಗೆ ಸೇರಿಸ್ತಾರೆ. ಅದೇ ತರ ಅದಕ್ಕೂ ಯಾರಿಗಾರೊಬ್ರು ಜವಾಬ್ದಾರಿ ಕೊಡ್ಲಿ. ಎಲ್ಲರೂ ನಾಯಿಗಳು ಸತ್ತಿದೆ ಅಂತ ಏನೋ ಗೊತ್ತಾಯ್ತು ಅಂದ್ರೆ ಟಕ್ಕಂತ ಬರಬೇಕು, ತಕ್ಷಣ ಬರಬೇಕು, ಅವ್ರು ಕಾರ್ಯಪ್ರವೃತ್ತರಾಗಬೇಕು. ಅದನ್ನ ತಗೊಂಡೋಗಿ ಅದಕ್ಕೆ ಒಂದು ಅಂತ್ಯಕ್ರಿಯೆ ಮಾಡೋದ ಅಥವಾ ತಗೊಂಡೋಗಿ ಎಲ್ಲಾರು ಒಂದ್ ಕಡೆ ಮುಚ್ಚೋದ ಅಥವಾ ಸುಟ್ಟಾಕದ ಏನೋ ಒಂದು ಮಾಡ್ಬೇಕು. ಅದು ಸರ್ಕಾರದವ್ರಿಗೆ ತಗೋಬೇಕು. ಇಲ್ಲ BBMP ಅವ್ರಿಗೆ ಯಾರಿಗಾರು ಒಬ್ರು ವಹಿಸ್ಬೇಕು ಅದನ್ನ ಜವಾಬ್ದಾರಿನ. ಆತರ ಮಾಡೋದ್ರಿಂದ ವಾಯು ಮಾಲಿನ್ಯ ತಡಿಬಹುದು, ಪೊಲ್ಯೂಷನ್ ತಡಿಬಹುದು, ಎಲ್ಲ ರೀತಿ ಕಂಟ್ರೋಲ್ ಆಗುತ್ತೆ. ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ ತಮ್ಮ ಧನ್ಯವಾದಗಳು. ಥ್ಯಾಂಕ್ ಯು. ಸಂವಾದ ಯೂತ್, ಇದು ಪಿಸುಗುಡುವ ಹೃದಯಗಳು, ಜಿನುಗುಡುವ ನೆನಪುಗಳು. ಸಂವಾದ ಯೂತ್, ಇದು ಜಿನುಗುಡುವ ಹೃದಯಗಳು, ಪಿಸುಗುಡುವ ನೆನಪುಗಳು. ಸಂವಾದ ಯೂತ್, ಇದು ಪಿಸುಗುಡುವ ಹೃದಯಗಳು, ಜಿನುಗುಡುವ ನೆನಪುಗಳು. ಸಂವಾದ ಯೂತ್, ಇದು ಪಿಸುಗುಡುವ ಹೃದಯಗಳು, ಜಿನುಗುಡುವ ನೆನಪುಗಳು. ಸ್ನೇಹಿತರೆ, ಈಗ ನಮ್ಮೊಂದಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಯಾದಂತಹ ಇಂಜಿನಿಯರ್ ಸುಧಾಕರ್ ಯಲಹಂಕ ಉಪನಗರ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ವಿಷಯದ ಕುರಿತು ಸರ್ಕಾರ ಮತ್ತು ಮಹಾನಗರ ಪಾಲಿಕೆಯವರು ಯಾವ ಒಂದು ಸುರಕ್ಷತಾ ಕ್ರಮನ ಕೈಗೊಂಡಿದ್ದಾರೋ ಅಥವಾ ಇಲ್ವೋ ಅಂತ ಕೇಳೋಣ. ನನ್ನ ಹೆಸರು ಸುಧಾಕರ್ ಅಂತ ಹೇಳ್ಬಿಟ್ಟು ಈ ಯಲಹಂಕ ವಾರ್ಡ್ ನಂಬರ್ 3 and 4 ಗೆ ಸಂಬಂಧಪಟ್ಟ ಎನ್ವಿರಾನ್ಮೆಂಟಲ್ ಇಂಜಿನಿಯರ್.
ಈಗ ಬೀದಿಗಳಲ್ಲಿ ಆಕ್ಸಿಡೆಂಟ್ಗಳಾಗಿ ನಾಯಿಗಳು ಕೂಡ ಸಾಯ್ತಿರ್ತವೆ. ಜೊತೆಗೆ ನಾವು ಆ ನಾಯಿಗಳನ್ನ ಒಂದು ನಿಯತ್ತಿನ ಪ್ರಾಣಿ ಅಂತಾನೂ ಹೇಳ್ತೀವಿ, ಅದನ್ನ ಸ್ನೇಹಜೀವಿ ಅಂತಾನೂ ಮನೆಯಲ್ಲಿ ಸಾಕೋತೀವಿ. ಈ ತರ ಸಾಯೋದ್ರಿಂದ ಈ ತರ ಬೀದಿಯಲ್ಲಿ ಒಂಥರ ಹೀನಾಯವಾಗಿ ಸಾಯುತ್ತೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ನಮ್ಮ ಒಪಿನಿಯನ್ ಅಂದ್ರೆ ಆಕ್ಚುಲಿ ಅದು ತುಂಬಾನೇ ಅದನ್ನ ತಡಿಬೇಕು ಅಂತ ಕೂಡ ಬಿಬಿಎಂಪಿ ಯಾವ್ದೇ ತರ ಪ್ರಯತ್ನ ಮಾಡ್ತಾರೆ ಸದ್ಯಕ್ಕೆ. ಟುಡೇ ಅವರೆಗೂ ಯಾವ್ದೇ ತರ ಆಕ್ಷನ್ ತಗೊಂಡಿಲ್ಲ. ಜಸ್ಟ್ ಏನಂದ್ರೆ ನಮ್ದು ನಾಯಿಗಳು ಉತ್ಪತ್ತಿನ ಕಡಿಮೆ ಮಾಡಿ ಸಂತಾನ ಉತ್ಪತ್ತಿನ ನಾವು ಕಡಿಮೆ ಮಾಡ್ತಾ ಇದೀವಿ. ಅಂದ್ರೆ ಸಪೋಸ್ ಯಾವ್ದೇ ಏರಿಯಾದಲ್ಲಿ ಜಾಸ್ತಿ ನಾಯಿಗಳು ಇರ್ತವೆ, ಅವಕ್ಕೆ ಅದರ ನೆಕ್ಸ್ಟ್ ಮಗು ಆಗದೆ ಇರೋ ತರ ನಮಗೆ ಟ್ರೀಟ್ ಮಾಡಿ ಅದೇ ಏರಿಯಾದಲ್ಲಿ ಮತ್ತೆ ನಾನು ತಂದ್ಬಿಡೋದು ಅಷ್ಟು ಮಾತ್ರ ನಮ್ಮ ಬಿಬಿಎಂಪಿ ಕಡೆಯಿಂದ ಮಾಡ್ತಿದೀವಿ. ಅಥವಾ ರೋಡಲ್ಲಿ ಆಕ್ಸಿಡೆಂಟ್ ತಗೋ ನಾಯಿಗಳ ಬಗ್ಗೆ ನಾವು ಯಾವ್ದೇ ತರ ಆಕ್ಷನ್ ಇಲ್ಲಿವರೆಗೂ ನಮ್ಗೆ ಯಾವ್ದೇ ತರ ಇಂಪ್ಲಿಮೆಂಟೇಷನ್ ಕೂಡ ಮಾಡಿಲ್ಲ, ಅದನ್ನ ಯಾವ್ದೇ ತರ ಆಕ್ಷನ್ ಕೂಡ ತಗೊಂಡಿಲ್ಲ ನಾವು. ಓಕೆ. ಮತ್ತೆ ಈಗ ಆತರ ನಾಯಿಗಳು ಸಾಯ್ತಾ ಇರೋದ್ರಿಂದ ನಿಮ್ಗೆ ಏನೋ ಒಂಥರ ಏನು ಫೀಲಿಂಗ್ಸ್ ಅನ್ಸುತ್ತೆ ಫೀಲಿಂಗ್ ಅನ್ಸುತ್ತೆ. ಸೊ ಇವಾಗ ಸುಮ್ಮನೆ ಸಾಯ್ತಿದಾವಲ್ಲ ಅಂತ ಹೇಳ್ಬಿಟ್ಟು, ಬಟ್ ಆದ್ರೂ ಕೂಡ ನಾವು ಆಕ್ಷನ್ ತೊಗೊಳಕ್ಕೆ ಆಗ್ತಾರಲ್ಲ ನಮ್ಮ ಕೈಲಿ. ಆಕ್ಚುಲಿ ನೈಟ್ ಅಂಡ್ ಡೇ ಎಲ್ಲ ವೆಹಿಕಲ್ಸ್ ಹೋಗ್ತಾರತ್ತೆ, ಅಟ್ಲೀಸ್ಟ್ ಮಧ್ಯೆ ಸಿಗೋ ಸಾಯ್ತಲ್ಲ, ಅದನ್ನ ನಾವು ಕಂಟ್ರೋಲ್ ಮಾಡೋದು ಕೂಡ ತುಂಬಾನೇ ಕಷ್ಟ ಇದೆ. ಬೇಕಂದ್ರೆ ಮನೇಲಿ ಸಾಕಿರೋ ಪ್ರಾಣಿಗಳು ಬೇಕಂದ್ರೆ ಅವಾಯ್ಡ್ ಮಾಡ್ಕೋಬಹುದು, ಅಂದ್ರೆ ಬೀದಿ ಇರೋದ್ ನಾಯಿಗಳನ್ನ ಅವಾಯ್ಡ್ ಮಾಡೋದು ಬಾರಿ ಕಷ್ಟ ಇದೆ. ಹೌದು. ಈ ತರ ಈಗ ಆಕ್ಸಿಡೆಂಟ್ ಆಗೋದ್ರಿಂದ ಈಗ ರೋಡು ಕೂಡ ಗಲೀಜಾಗಿ ಕಾಣುತ್ತೆ, ಜೊತೆಗೆ ವಾತಾವರಣವನ್ನು ಕೂಡ ತುಂಬಾ ದುರ್ವಾಸನೆಯಿಂದ ಕೂಡಿರುತ್ತೆ. ಸೊ ನೀವು ಅದನ್ನ ರಿಮೂವ್ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀರಾ ಅಥವಾ ಎಷ್ಟು ದಿನ? ಇಲ್ಲ, ನಮ್ಗೆ ಆಕ್ಚುಲಿ ಅದು ಸತ್ತು ವಿತಿನ್ 1 or 2 hours ಒಳಗಡೆ ಕೂಡ ನಾವು ಅದನ್ನ ಇಮಿಡಿಯೇಟ್ ರಿಮೂವ್ ಮಾಡಿಸ್ಬಿಡ್ತೀವಿ. ಅದು ಇನ್ಫಾರ್ಮೇಶನ್ ಬೈ ಪಬ್ಲಿಕ್ಸ್ ಬರುತ್ತೆ, ಅದು ಯಾರನ್ನ ಅಲ್ಲಿರೋ ಪಬ್ಲಿಕ್ಸ್ ನಮ್ ಮೈನ್ ಇನ್ಫಾರ್ಮೇಶನ್ ನಮಗೆ. ಸೊ ಪಬ್ಲಿಕ್ಸ್ ಯಾವ ಇನ್ಫಾರ್ಮೇಶನ್ ಬರೀ ಇಮಿಡಿಯೇಟ್ ನಾವು ವೆಹಿಕಲ್ಸ್ ಕಳಿಸ್ಬಿಟ್ಟು ಅದನ್ನ ರಿಮೂವ್ ಮಾಡ್ಬಿಡ್ತೀವಿ. ಈಗ ಹೈವೇಗಳಲ್ಲಿ ಸಾಯ್ತಾ ಇರ್ತಾರೆ, ಹೈವೇಗಳಲ್ಲಿ ಜಾಸ್ತಿ ಪಬ್ಲಿಕ್ಸ್ ನೋಡೋದಿಲ್ಲ. ಆ ನಾಯಿಗಳು ಯಾವ್ದಾದ್ರು ಸತ್ತಿದ್ರೆ ಅದ್ರ ಮೇಲೆ ವಾಹನಗಳನ್ನ ಸವಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ರಸ್ತೆ ಪೂರ್ತಿ ಹಾಳಾಗೋಗುತ್ತೆ. ಆಕ್ಚುಲಿ ಹೈವೇ ನಮಗೆ ಲಿಮಿಟ್ಸ್ ಬರೋಲ್ಲ. ಥ್ರೋಟ್ ಬಿಬಿಎಂಪಿ ಲಿಮಿಟ್ಸ್ ಯೂಶಲಿ ವೆಹಿಕಲ್ಸ್ ಮೂವ್ಮೆಂಟ್ಸ್ ಇರುತ್ತೆ, ಪಬ್ಲಿಕ್ಸ್ ಓಡ್ತಾನೆ ಇರ್ತಾರೆ. ಸೊ ನಮ್ ವಿತಿನ್ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಏನೇ ಆದ್ರೂ ಕೂಡ ಅದು ಸದ್ಯಕ್ಕೆ ಗಮನಕ್ಕೆ ಪಬ್ಲಿಕ್ ಗಮನಕ್ಕೆ ಬಂದಾಗ ಅವ್ರು ಇಮಿಡಿಯೇಟ್ ಅಥವಾ ನಮ್ದೊಂದು ಸಪರೇಟ್ ಕಂಟ್ರೋಲ್ ರೂಮ್ ಅಂತ ಇದೆ ಬಿಬಿಎಂಪಿ ಕಡೆಯಿಂದ. ಇವರಿ ಒಂದು ಝೋನ್ ವೈಸ್ ಕಂಟ್ರೋಲ್ ರೂಮ್ ತರ ಮಾಡ್ಕೊಂಡಿದೀವಿ. ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಪಬ್ಲಿಕ್ ಕೂಡ ನಂಬರ್ ಡಿಸ್ಪ್ಲೇ ಮಾಡ್ಬಿಟ್ಟಿದೀವಿ, ಅಂದ್ರೆ ಸಹಾಯವಾಣಿ ಕೇಂದ್ರ ಅಂತ ಹೇಳ್ಬಿಟ್ಟು. ಅವ್ರು ಇಮಿಡಿಯೇಟ್ ಯಾವ್ದೇ ಪಬ್ಲಿಕ್ ಕೂಡ ನಾವು ಟೋಲ್ ಫ್ರೀ ನಂಬರ್ ಅದನ್ನ ಇಮಿಡಿಯೇಟ್ ಫೋನ್ ಮಾಡ್ತಾರೆ. ಅಲ್ಲಿಂದ ನಮ್ಮ ಕನ್ಸರ್ನ್ ಆಫೀಸರ್ಸ್ಗೆ ಫೋನ್ ಮಾಡಿ ತಿಳಿಸ್ತಾರೆ. ಅವರು ತಿಳಿಸಿದ ತಕ್ಷಣ ಕನ್ಸರ್ನ್ ಆಫೀಸರ್ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಅವನ ಟೀಮ್ ಇರುತ್ತಲ್ವಾ, ಅವ್ರು ಕರ್ಕೊಂಡೋಗ್ಬಿಟ್ಟು ಇಮಿಡಿಯೇಟ್ ಕ್ಲಿಯರ್ ಮಾಡ್ತಾರೆ. ಅಂದ್ರೆ ಈ ತರ ನಮ್ಮ ಅದೇ ಕಂಟ್ರೋಲ್ ರೂಮ್ ತರ ಮಾಡ್ಬಿಟ್ಟು ಸಹಾಯವಾಣಿ ನಂಬರ್ ಅಂತ ಮಾಡ್ಬಿಡ್ತೀವಿ. ಸೊ ಅದು ಎಲ್ಲಾ ಪಬ್ಲಿಕ್ಸ್ ಎಲ್ಲ ಕಡೆ ಕೂಡ ಡಿಸ್ಪ್ಲೇ ಅಂತ ಅಡ್ವರ್ಟೈಸ್ಮೆಂಟ್ ತರ ಮಾಡ್ಬಿಟ್ಟಿದ್ದೀವಿ. ಗೋಡೆ ಎಲ್ಲ ಬರ್ಬಿಟ್ಟು ಒಂದು ಜನಕ್ಕೆ ಎಲ್ಲರೂ ಗೊತ್ತಿದೆ. ಈಗ ಬಿಬಿಎಂಪಿ ಕಂಟ್ರೋಲ್ ರೂಮ್ ನಂಬರ್ 22260000 ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇದಾಗ್ಬಿಟ್ಟಿದೆ. ಅದರಿಂದ ಇಮಿಡಿಯೇಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಂದ್ರೆ ನಿಮ್ ಬಿಬಿಎಂಪಿ ಈಗ ಹಾಕೊಂಡಿರೋ ಯೋಜನೆ ಏನಂದ್ರೆ ಎಲ್ಲಾದ್ರೂ ಯಾವ್ದಾದ್ರು ರೋಡ್ ಅಲ್ಲಿ ನಾಯಿ ಸಚ್ಚಿದ್ರೆ ಅದನ್ನ ನಿಮ್ಗೆ ಸುದ್ದಿ ತಲುಪಿಸೋದಕ್ಕೆ ಜನರಿಗೆ ದೂರವಾಣಿಯನ್ನ ಎಲ್ಲ ಅಲ್ಲೆಲ್ಲಿ ಪೋಸ್ಟ್, ನಾಟ್ ಓನ್ಲಿ ನಾಯಿ ಸತ್ತಿರೋದಕ್ಕಲ್ಲ, ಎನಿ ಕಂಪ್ಲೇಂಟ್ಸ್ ಎನ್ವೈರನ್ಮೆಂಟಲ್ ಅಥವಾ ಇಂಜಿನಿಯರಿಂಗ್ ವರ್ಕ್ಸ್ ಅಥವಾ ಏನೇ ವರ್ಕ್ಸ್ ಕಂಪ್ಲೇಂಟ್ ಇದ್ರು ಕೂಡ ಡೈರೆಕ್ಟ್ ಆಗಿ ನಿಮ್ಮದನ್ನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ. ನೀವು ಬೇಕಾದ್ರೆ ಇಮಿಡಿಯೇಟ್ ಬೇಕಾದ್ರೆ ನೆಕ್ಸ್ಟ್ ಕೇಳ್ಕೋಬಹುದು. ಬೇಕಂದ್ರೆ ನಾನು ಕಂಪ್ಲೇಂಟ್ ಕೊಡಿದ್ರೆ ಏನಾಗಿದೆ ಸ್ಟೇಟಸ್, ಅಂದ್ರೆ ಅಟೆಂಡ್ ಆಗಿದೆ ಇಲ್ವಾ ಅಂತ ಬೇಕಂದ್ರೆ ನಿಮ್ಗೆ ಅದರ ಫೀಡ್ಬ್ಯಾಕ್ ಕೂಡ ಸಿಗುತ್ತದೆ. ಅಂದ್ರೆ ಮತ್ತೆ ನಿಮ್ಗೆ ಯಾವ್ದಾದ್ರು ನಾಯಿಗಳಿಗೆ ಪ್ರೊಟೆಕ್ಷನ್ ಮಾಡಬೇಕು ಅಂತ ನೀವು ಯಾವ್ದೇ ರೀತಿ ಪ್ರಾಜೆಕ್ಟ್ ಹಾಕೊಂಡಿಲ್ಲ, ಕಾರಣ ಏನಿರ್ಬೋದು ಸರ್ ಅಂತ? ಅದು ನಮ್ಗೆ ಆಕ್ಚುಲಿ ನಾನು ಕೂಡ ಹೊಸದಾಗಿ ಬಂದಿರೋನಲ್ವಾ, ಸೊ ನನಗೆ ಏನಂತ ಅದು ಗೊತ್ತಿಲ್ಲ. ನೀವು ಕನ್ಸರ್ನ್ ಅದು ಅದಕ್ಕೂ ಕೂಡ ಸಪರೇಟ್ ಒಂದು ಅನಿಮಲ್ ಹಸ್ಬೆಂಡ್ ಅಂತ ಡಿಪಾರ್ಟ್ಮೆಂಟ್ ಇದೆ. ಸೊ ನೀವು ಆ ಡಿಪಾರ್ಟ್ಮೆಂಟ್ ಹತ್ರ ಹೋದ್ರೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿ ಇವಾಗ ನಿಮಗೆ. ಅದಕ್ಕೆ ಸಪರೇಟ್ ಡಾಕ್ಟರ್ಸ್ ಅಂತ ಇದಾರೆ, ಡಾಕ್ಟರ್ ರಮೇಶ್ ಅಂತ ಒಬ್ಬರು ಇದ್ದಾರೆ ನಮ್ಮ ಯಲಹಂಕ ಝೋನ್ ಲಿಮಿಟ್ಸ್ಗೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫುಲ್ ಒಂದು ಪಕ್ಕ ಇನ್ಫಾರ್ಮೇಶನ್ ಸಿಗುತ್ತೆ. ಆಕ್ಚುಲಿ ಅದಕ್ಕೊಂದು ಸಪರೇಟ್ ಡಿಪಾರ್ಟ್ಮೆಂಟ್ ಅಂತ ಮಾಡಿದ್ಮೇಲೆ ಸೊ ಅವ್ರು ಜಾಸ್ತಿ ಕೇರ್ ತಗೋತಲ್ವಾ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ. ಸೊ ನಮ್ಗೆ ಅದು ಅಷ್ಟೊಂದು ಬಗ್ಗೆ ಟಚ್ ಇರಲ್ಲ. ನಾನು ಹೇಳಿದ್ರೆ ನಿಮ್ಗೆ ಜಸ್ಟ್ ಒಂದು ಬ್ರೀಫ್ ಓವರ್ ಆಲ್ ಇದು ಅಷ್ಟೇ ಹೇಳಿದೆ, ಮಾತ್ರ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಈಗ ನೀವು ಅಫಿಷಿಯಲ್ ಆಗಿ ಮಾತಾಡಿದ್ರೆ ಕಾಮನ್ ಪಬ್ಲಿಕ್ ಆಗಿ ಈಗ ನಾಯಿಗಳು ರೋಡಲ್ಲಿ ಸಾಯ್ತಾ ಇರೋದ್ರಿಂದ ನಿಮ್ಮ ಒಪಿನಿಯನ್ ಇದೆ? ಕಾಮನ್ ಪರ್ಸನ್ ಆಗಿ ಆಕ್ಚುಲಿ ಈ ತರ ಅವ ಸಾಯೋದು ಕೂಡ ತಗೊಂಡು ತುಂಬಾ ಬೇಜಾರು ಕೂಡ ಆಗುತ್ತೆ. ಆಕ್ಚುಲಿ ಈ ತರ ಸಾಯ್ತಾ ಇರೋದ್ರಿಂದ ಕೂಡ ಒಂದು ಸೇಫ್ಟಿ ಇಲ್ಲ ಅನ್ನೋ ತರ ಫೀಲ್ ಆಗುತ್ತೆ. ಪ್ರಾಣಿಗಳು ಕೂಡ ಅವು ಕೂಡ ಮನುಷ್ಯರಲ್ವಾ, ಹೌದು. ಸೊ ಅದು ಸಾಯ್ತಾರೆ ಕೂಡ ಏನೋ ಒಂಥರ ಫೀಲ್, ಈ ತರ ಆಗ್ಬಾರ್ದಾಯ್ತು, ಈ ತರ ಆಗ್ತಾ ಇದ್ದಾರೆ ಅಂತ ಅದನ್ನ ಒಂದು ಬೇಜಾರಾಗುತ್ತೆ. ಇದು ರಕ್ಷಣೆ ಮಾಡೋಕ್ಕೂ ಒಂದು ಕಾರ್ಯಕ್ರಮ ಒಂದು ರೂಪಿಸಬೇಕು ಅಂತ ತುಂಬಾ ಧನ್ಯವಾದಗಳು ಸರ್ ನಮ್ಮ ಜೊತೆ ಅಭಿಪ್ರಾಯಗಳನ್ನ. ಸ್ನೇಹಿತರೆ, ಇದುವರೆಗೂ ಪ್ರತಿಯೊಬ್ಬರ ಅನಿಸಿಕೆಯನ್ನು ಕೇಳಿದ್ರಿ. ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಪ್ರತಿಯೊಬ್ಬರ ಅನಿಸಿಕೆಯನ್ನು ಕೂಡ ನಮ್ಮೊಂದಿಗೆ ಬದುಕುವ ನಾಯಿಗಳನ್ನು ಸಂರಕ್ಷಣೆ ಮಾಡಲೇಬೇಕು ಮತ್ತು ಪರಿಸರ ಮಾಲಿನ್ಯ ತಡೆಗಟ್ಟಲು ಸರ್ಕಾರ ಮತ್ತು ಪ್ರಾಣಿ ದಯಾ ಸಂಘದವರು ಈ ಬಗ್ಗೆ ಒಂದು ಒಳ್ಳೆ ಯೋಜನೆಯನ್ನು ರೂಪಿಸಬೇಕು ಅನ್ನೋದು. ಹಾಗೇನೆ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಇಂಜಿನಿಯರ್ ಸುಧಾಕರ್ ಅವರು ಸಹ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಮತ್ತು ಸರ್ಕಾರ ಬೀದಿ ನಾಯಿಗಳ ಪ್ರಾಣವನ್ನು ರಕ್ಷಣೆ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಬೇಕು ಅಂತ ಮನವಿ ಮಾಡಿದರು. ಸ್ನೇಹಿತರೆ, ಇವತ್ತಿನ ವಿಶೇಷ ಕಾರ್ಯಕ್ರಮವಾದಂತಹ ಬೀದಿ ನಾಯಿಗಳ ಸಾವು ಮತ್ತು ಪರಿಸರ ಮಾಲಿನ್ಯ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮತ್ತೆ ಮುಂದಿನ ವಾರ ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಕೇಳ್ತಾ ಇರಿ ಸಂವಾದ ಯೂತ್. ನಾನು ನಿಮ್ಮ ರೇಡಿಯೋ ಗೆಳೆಯ ಮಂಜು. ಧನ್ಯವಾದಗಳು.
ಸಂವಾದ ಯೂತ್ ಇದು ಪಿಸುಗುಡುವ ಹೃದಯಗಳು ಜಿನುಗುಡುವ ನೆನಪುಗಳು. ಸಂವಾದ ಯೂತ್ ಇದು ಜಿನುಗುಡುವ ಹೃದಯಗಳು ಪಿಸುಗುಡುವ ನೆನಪುಗಳು. ಸಂವಾದ ಯೂತ್ ಇದು ಪಿಸುಗುಡುವ ಹೃದಯಗಳು ಜಿನುಗುಡುವ ನೆನಪುಗಳು. ಸಂವಾದ ಯೂತ್ ಇದು ಪಿಸುಗುಡುವ ಹೃದಯಗಳು ಜಿನುಗುಡುವ ನೆನಪುಗಳು.